ಸಣ್ಣ ವಯಸ್ಸಿನಲ್ಲೇ ಗಂಡ ತೀರೋಗ್ತಾನೆ. ಈ ಹಳ್ಳಿಲಿದ್ದರೆ ತನ್ನ ಮಗನಿಗೆ ಓದಿಸೋಕ್ಕಾಗಲ್ಲ ಅಂತ ಆ ಸಣ್ಣ ಮಗನ ಕಟ್ಕೊಂಡ್ಬಿಟ್ಟು ಪೇಟೆಗೆ ಹೋಗ್ತಾಳೆ. ಕಷ್ಟಪಟ್ಟು ಮುಸ್ರೆ ಇದನ್ನು ತೊಳೆದು ಮಗನ ಚೆನ್ನಾಗಿ ಒಂದು ಒಳ್ಳೆ ಕಾನ್ವೆಂಟಿಗೆ ಸೇರಿಸ್ತಾಳೆ. ದಿನಾಗಲೂ ತಾಂಡೋಗಿ ಬಿಟ್ಟು ಬರೋಕ್ಕೆ ಕರ್ಕೊಂಡು ಹೋದಾಗ ಒಂದು ವಾರ ಖುಷಿ ಇದ್ದಂಥ ಮಗ ಆಮೇಲೆ ಹೇಳ್ತಾನೆ, ಅಮ್ಮ ದಯವಿಟ್ಟು ನೀನು ಬರಬೇಡ, ನಾನೇ ಬಂದೋಗ್ತೀನಿ. ಯಾಕೋ ಮಗ, ನೀನು ನನ್ನ ಸ್ಕೂಲಿಗೆ ಬಿಡೋಕ್ಕೆ ನನಗೊಂದು ಖುಷಿ ಇದೆ ಅಂತ. ಇಲ್ಲಮ್ಮ, ಎಲ್ಲ ನನ್ನ ಒಕ್ಕಣ್ಣವಳ ಮಗ ಅಂತಾರೆ, ಹಿಂಸೆ ಆಗುತ್ತೆ, ದಯವಿಟ್ಟು ಬರಬೇಡಿ ಅಮ್ಮ. ತನ್ನ ಮಗನಿಗೆ ಮುಜುಗರ ಆಗಬೇಕು ಅನ್ನೋದು ಆಗಬಾರ್ದು ಅಂತ ಎಷ್ಟು ಆಸೆ ಇದ್ದರೂ ಅವಳು ಇದು ಮದುವೆ ಇಟ್ಕೊಂಡು ಮಗನ ಬಿಡೋಕ್ಕೆ ಬರೋಲ್ಲ. ಮಗ ಚೆನ್ನಾಗಿ ಓದ್ತಾನೆ, ಒಳ್ಳೆ ಪದವೀಧರ ಆಗ್ತಾನೆ, ಹೆಚ್ಚು ಮಾರ್ಕ್ಸ್ ತಗೊಂಡು ಒಳ್ಳೆ ಕೆಲಸ ಸಿಕ್ಕತ್ತೆ, ಒಳ್ಳೆ ಅಧಿಕಾರಿ. ಮನೆಗೆ ಬಂದರೆ ಇವಳು ಕಾಫಿ ಕೊಡೋಕ್ಕೆ ಬಂದರೆ ಅವಾಗ ಹೇಳ್ತೇನೆ, ಅಮ್ಮ ಕಾಫಿ ನೀನು ರೆಡಿ ಮಾಡಿಡು, ನಾನು ಕೊಡ್ತೀನಿ ಅಂತ. ಅವಾಗ ಇವಳಿಗೆ ಅನಿಸುತ್ತೆ, ಹೌದು ನನ್ನ ಒಕ್ಕಣ್ಣವಳು ಅಂತ, ಅವನಿಗೆ ಹಿಂಸೆ ಆಗಬಾರ್ದು ಅಂತ ಅಲ್ಲೇ ರೆಡಿ ಮಾಡಿರ್ತಾಳೆ. ಒಂದು ಒಳ್ಳೆ ಹೆಣ್ಣು ಜೊತೆ ಮದುವೆ ಆಗುತ್ತೆ, ಒಂದು ಸುಂದರವಾದ ಮೊಮ್ಮಗನೂ ಹುಟ್ಟುತ್ತಾನೆ. ಖುಷಿಯಾಗುತ್ತೆ, ನನ್ನ ಮೊಮ್ಮಗನ ಜೊತೆಗೆ ಆಡ್ತಾ ಕಳಿಬೋದು ಅಂತ. ಒಂದು 2-3 ದಿವಸಕ್ಕೆ ಮಗ ಹೇಳ್ತಾನೆ, ಅಮ್ಮ ನೀನು ಹಳ್ಳಿಗೆ ಹೋಗಿದ್ದು ಬಿಡು, ನಿನಗೆ ಬೇಕಾದ ದುಡ್ಡೆಲ್ಲ ಕಳಿಸ್ತೀನಿ ನಾನು ಅಂತ. ಆವಾಗ ಈಗ ಅನಿಸುತ್ತೆ, ಮೊಮ್ಮಗನ ಆಡಿಸ್ಬೇಕು ಅಂತ ಆಸೆ ಇದ್ದರು ತನ್ನ ಮಗನಿಗೆ ಮುಜುಗರ ಆದಂಗೆ ಮೊಮ್ಮಗನಿಗೆ ಆಗಬಾರ್ದು ಅಂತ ಉದ್ದೇಶಕ್ಕೆ ನನ್ನ ಮಗ ಊರಿಗೆ ಕಳಿಸ್ತಾ ಇದ್ದಾನೆ ಅಂತ. ಹೋಗಿ ಒಂದು 2 ವರ್ಷ ಆಗುತ್ತೇನಾ, ನಂತರ ಇವನಿಗೊಂದು ಸಂದೇಶ ಬರುತ್ತೆ, ನಿಮ್ಮ ಅಮ್ಮಂಗೆ ಸೀರಿಯಸ್ಸು ಬಂದು ನೋಡು. ಇವನಿಗೆ ರಜಾ ಸಿಕ್ಕಲ್ಲ, ಬರಲ್ಲ. ಆವಾಗ ರಜಾ ಸಿಕ್ಕಿಲ್ಲ ಅಂತ ಬರಲಿಲ್ಲ. ಇನ್ನೊಂದು 3 ದಿವಸಕ್ಕೆ ಬರುತ್ತೆ, ನಿನ್ನ ಮಮ್ಮ ತೀರೋಗಿದ್ದಾಳೆ, ಈಗಾದರೂ ಬಾ. ಅಮ್ಮ ತೀರೋದ್ಮೇಲೆ ಕೊನೆ ಮಾಡಬೇಕಲ್ಲ, ಸೀದಾ ಬರ್ತಾನೆ. ಬಂದಾಗ ಎಲ್ಲ ಊರಿನವರು ಬೈತಾರೆ. ಸಣ್ಣ ವಯಸ್ಸಿನಲ್ಲಿ ನಿನ್ನ ಅಪ್ಪ ತೀರೋದಾಗ ನಿನ್ನನ್ನು ಆ ಪೇಟೆಗೆ ಕರ್ಕೊಂಡೋಗಿ ಈ ಮಟ್ಟಕ್ಕೆ ಬೆಳೆಸಿದಂಥ ತಾಯಿ ನಿನ್ನನ್ನು ಕೊನೆಗೆ ನೋಡಬೇಕು ಅಂತ ಎಷ್ಟು ಹಪಾಪಿಸಿದ್ಲು, ದುಃಖಪಟ್ಟಳು. ಮೊಮ್ಮಗನ ನೋಡಬೇಕು ಅಂತ ಎಷ್ಟು ಆಸೆಯಿಂದ ಕೇಳ್ತಾ ಇದ್ಲು. ಆದರೂ ಬರಲಿಲ್ಲಲ್ಲಪ್ಪ, ನಿನ್ನಂಥ ಮೂರ್ಖ ಮಗ ಇದ್ರೇನು, ಏನೇ ಬಿಡು, ನೀನು ಮಾಡಿದ ಕರ್ಮಕ್ಕೆ ನೀನು ಹೋಗ್ತಿ. ಅವಳು ಒಂದು ಚೀಲ ಕೊಟ್ಟಿದ್ದಾಳೆ ನಿನಗೆ ಅಂತ ಕೊಡ್ತಾರೆ. ಚೀಲ ತೆಗೆದು ನೋಡ್ತಾನೆ, ಒಂದಷ್ಟು ದುಡ್ಡು ಇರುತ್ತೆ. ಆದರೆ ದುಡ್ಡಿನ ಅಗತ್ಯ ಇಲ್ಲ, ಯಾಕಂದ್ರೆ ದೊಡ್ಡ ಅಧಿಕಾರಿ. ಆದರೆ ಒಂದು ಲೆಟ್ರ್ ಇರುತ್ತೆ, ಅದು ಓದಬೇಕಾದ್ರೆ ಅವನಿಗೆ ದುಃಖ ತಡೆಯೋಕ್ಕಲ್ಲ, ಬಿದ್ದು ಅಳ್ತಾನೆ. ಏನು ಆ ಲೆಟ್ರಲ್ಲಿ ಇರುತ್ತೆ ಅಂದರೆ, ಮಗನೇ ನಿನ್ನನ್ನು ಕ್ಲಾಸಿಗೆ ಬಿಡಬೇಕಾದ್ರೆ ಒಕ್ಕಣ್ಣವಳು ಮಗ ಅಂಥೇಳಿ ನಿನಗೆ ನೋವಾಗ್ತದೆ, ಬೇಡ ಅಂತ ಹೇಳಿದಿಲ್ಲ. ಆ ಒಕ್ಕಣ್ಣವಳ ಕತೆ ನಿನಗೂ ಹೇಳಲಿಲ್ಲ. ಆ ಒಕ್ಕಣ್ಣಿನ ಕತೆ ಮೊದಲೇ ಹೇಳಿದರೆ ನಿನ್ನ ಹೂವಿನಂಥ ಮನಸ್ಸು ಮೊದಲು ಹೋಗ್ಬೋದು ಅಂತಿತ್ತು. ಅದಕ್ಕೆ ಈಗ ಹೇಳ್ತಿದ್ದೀನಿ, ಕೊನೆಗಾಲದಲ್ಲಾದರೂ ಸತ್ಯ ಹೇಳಬೇಕು. ನೀನು ಸಣ್ಣಕ್ಕಿರುವಾಗ ನಿನ್ನನ್ನು ಸೊಂಟದ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೆ, ಯಾರೋ ಆಡ ಚಿನ್ನಿ ಬಂದು ನಿನ್ನ ಕಣ್ಣಿಗೆ ಬಿತ್ತು, ನಿನ್ನ ಕಣ್ಣು ಹೋಯಿತು. ಯಾರೂ ಕಣ್ಣು ಕೊಡೋರು ಇರಲಿಲ್ಲ, ನನ್ನ ಒಂದು ಕಣ್ಣು ನಿನಗೆ ಕೊಟ್ಟು ನಾನು ಒಕ್ಕಣ್ಣವಳಾದೆ ಅಂತ. ತಾಯಿ ಹೃದಯ ಆ ರೀತಿ. 10 ಮಕ್ಕಳನ್ನು ಒಬ್ಬಳು ತಾಯಿ ಸಾಕ್ತಾಳೆ, ಆದರೆ ಒಂದು ತಾಯಿನ 10-12 ಮಕ್ಕಳು ಸೇರಿ ಸಾಕಲ್ಲ. ಇದಕ್ಕೊಂದು ದುರಂತ.